ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತಾಯಿ ಕೆಳವಿ ಅನ್ನೋ ತಮಿಳು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಮೂವಿಲಿ ಒಬ್ಬಳು ಅಜ್ಜಿ ಇರ್ತಾಳೆ. ಆ ಅಜ್ಜಿ ಕಂಡ್ರೆ ಊರವ್ರಿಗೆ ಆಗ್ತಾನೆ ಇರಲ್ಲ. ಯಾಕಂದ್ರೆ ಆ ಅಜ್ಜಿ ಎಲ್ರಿಗೂ ಕಾಟ ಕೊಡ್ತಾ ಇರ್ತಾಳೆ. ಅದಕ್ಕೆ ಅಜ್ಜಿ ಸತ್ತೋಗ್ಲಿ ಅಂತ ಊರವರೆಲ್ಲ ಶಾಪ ಆಗ್ತಾ ಇರ್ತಾರೆ. ಅಜ್ಜಿ ಊರವರಿಗೆ ಕಾಟ ಕೊಡ್ತಾ ಇದ್ದಿದ್ದು ಯಾಕೆ? ಅಜ್ಜಿ ಕಂಡ್ರೆ ಊರವರಿಗೆ ಯಾಕಷ್ಟು ಕೋಪ? ಊರವರು ಹಾಕಿದ ಶಾಪ ವರ್ಕ್ ಆಗುತ್ತಾ? ಕಡೆಗೆ ಅಜ್ಜಿ ಕತೆ ಏನಾಗುತ್ತೆ, ಊರವ್ರ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಒಂದ್ ಊರಲ್ಲಿ ಒಂದ್ ಫ್ಯಾಮಿಲಿ ಎಲ್ಲಾ ಮನೆಗೂ ಹೋಗಿ ಮದುವೆ ಇನ್ವಿಟೇಷನ್ ಕೊಡ್ತಾ ಇರ್ತಾರೆ. ಎಲ್ರಿಗೂ ಬಂದು ಮುಯ್ಯಿ ಹಾಕಿ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಪೆನ್ನಿ ಅನ್ನೋ ವ್ಯಕ್ತಿ ಮನೆಗೆ ಮಾತ್ರ ಮದುವೆ ಕಾರ್ಡ್ ಕೊಡಲ್ಲ. ಯಾಕಂದ್ರೆ ಪೆನ್ನಿಗೆ ಇನ್ನೂ ಮದುವೆ ಆಗಿರಲ್ಲ. ಪೆನ್ನಿಗೆ ಇವಾಗ 40 ವರ್ಷ ಆಗಿರುತ್ತೆ, ಮದುವೆ ಆಗಿರಲ್ಲ. ಪಾಪ ಇನ್ನು ಹುಡುಗಿನ ಹುಡುಕ್ತಾನೆ ಇರ್ತಾನೆ. ಅವನ ಹಳೆ ಮನೆಗೆ ಪೆನ್ನಿ ಬೀಗ ಹಾಕೊಂಡು ಬ್ರೋಕರ್ ಮೀಟ್ ಮಾಡೋಕೆ ರೆಡಿ ಆಗಿ ಹೋಗ್ತಾನೆ. ಅಲ್ಲಿದ್ದ ಗಂಡಸರೆಲ್ಲ ಪೆನ್ನಿನ ಆಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಅದೇ ಊರಿನ ಒಂದು ಮನೇನ ತೋರಿಸ್ತಾರೆ. ಒಬ್ಬ ಹುಡುಗ ಮೋಟು ಪತ್ಲು ನೋಡ್ತಾ ಊಟ ಮಾಡ್ತಾ ಇರ್ತಾನೆ. ಹಾಗೆ ಟೈಮ್ ನೋಡ್ತಾ ಮಹಡಿ ಕಡೆ ನೋಡ್ತಾ ಇರ್ತಾನೆ. ಯಾಕಂದ್ರೆ ಅವನ ಅಜ್ಜಿ ಬರ್ತಾರೆ ಅಂತ. ಅವನ ಅಜ್ಜಿ ಪೌನು ತಾಯಿ ಎದ್ದು ರೆಡಿಯಾಗಿ ದೇವರಿಗೆ ಪೂಜೆ ಮಾಡಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ಲಿ ಅಂತ ಬೇಡ್ಕೊಂಡು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಈಚೆ ಬರ್ತಾಳೆ. ಅದ್ನ ನೋಡಿದ ಒಬ್ಬ ಹುಡುಗ ಪೌನ ತಾಯಿ ಬರ್ತಾ ಇದ್ದಾಳೆ ಅಂತ ಊರೆಲ್ಲ ಡಂಗೂರ ಸರ್ತಾನೆ. ಎಲ್ಲ ಮನೆ ಒಳಗೆ ಓಡೋಗ್ತಾ ಇರ್ತಾರೆ. ಯಾಕಂದ್ರೆ ಎಲ್ರು ಪೌನು ತಾಯಿ ಹತ್ರ ಸಾಲ ಮಾಡಿರ್ತಾರೆ. ಪೌನು ತಾಯಿ ಬಡ್ಡಿ ಕೇಳೋಕೆ ಬರ್ತಾ ಇದ್ದಾಳೆ ಅಂತ ಎಲ್ರು ಮನೆ ಒಳಗೆ ಓಡೋಗ್ತಾ ಇರ್ತಾರೆ. ಈ ಪೌನು ತಾಯಿ ಅಜ್ಜಿ ಊರೆಲ್ಲ ರೌಂಡ್ ಹಾಕೊಂಡು ಎಲ್ರು ಹತ್ರ ಬಡ್ಡಿ ಇಸ್ಕೊಂಡು ಎಲ್ರಿಗೂ ಬೈಕೊಂಡು ಓಡಾಡ್ತಾ ಇರ್ತಾಳೆ. ಊರಲ್ಲಿ ಅಜ್ಜಿ ಒಂಥರ ರೆಬೆಲ್ ಇದ್ದ ಹಾಗೆ. ಬಾವಿಲಿ ಯಾರು ಈಜಾಡೋಕೆ ಬಿಡ್ತಾ ಇರಲ್ಲ. ಬಸ್ಸಲ್ಲಿ ಹುಡ್ಗ ಹುಡುಗಿ ಅಕ್ಕಪಕ್ಕ ಕೂತ್ಕೊಳ್ಳೋಕು ಬಿಡ್ತಾ ಇರಲ್ಲ. ಜೊತೆಗೆ ಯಾವಾಗ್ಲೂ ಜ್ಯೂಸ್ ಬಾಟಲಿ ತಗೊಂಡು ಜ್ಯೂಸ್ ಕುಡಿತಾ ಇರ್ತಾಳೆ. ಅದು ಅಜ್ಜಿಗೆ ಅಭ್ಯಾಸ ಆಗೋಗಿರುತ್ತೆ. ಮನೆಯಲ್ಲಿ ಅಜ್ಜಿ ಜೊತೆ ಅವನ್ ಮಗಳು ಮತ್ತೆ ಮೊಮ್ಮಗ ಮಾತ್ರ ಇರ್ತಾರೆ. ಮೊಮ್ಮಗ ನೇಮರ್ ತರ ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತಾನೆ. ಅದ್ನ ನೋಡಿ ಅಜ್ಜಿ ಅವನ್ನ ಕರ್ಕೊಂಡೋಗಿ ಮಿಲಿಟರಿ ಕಟಿಂಗ್ ಮಾಡಿಸ್ಕೊಂಡ್ ಬರ್ತಾಳೆ. ಸ್ವಲ್ಪ ಜನ ಇಸ್ಪೀಟ್ ಆಡ್ತಾ ಇರ್ತಾರೆ. ಅದ್ನ ನೋಡಿ ಅಜ್ಜಿ ವೆಸಟ್ಟನ್ ಅನ್ನೋನಿಗೆ ಒದ್ದು ಎಲ್ರೂನು ಓಡಿಸ್ತಾಳೆ. ಜೊತೆಗೆ ಬಡ್ಡಿ ಕೇಳೋಕೆ ಒಬ್ಬ ವ್ಯಕ್ತಿ ಮನೆಗೆ ಹೋಗ್ತಾಳೆ. ಅವನು ಮನೆ ಒಳಗೇನೆ ಬಚ್ಚಿಟ್ಕೊಳ್ತಾನೆ. ಅವನ ಹೆಂಡತಿ ಹೊರಗಡೆ ಹೋಗಿದ್ದಾರೆ ಅಂತ ಸುಳ್ಳು ಹೇಳ್ತಾಳೆ. ಅದಕ್ಕೆ ಅಜ್ಜಿ ಆ ವ್ಯಕ್ತಿ ಹೆಂಡತಿಗೆ ಬೈಕೊಂಡು ಹೋಗ್ತಾಳೆ. ರಾತ್ರಿ ಅಜ್ಜಿ ಕಾಲಲ್ಲಿ ಒದೆ ತಿಂದಿದ್ದ ವೆಸಟನ್ ಕರಪ್ಪು ದೇವರ ಬಳಿ ಹೋಗಿ ಅಜ್ಜಿಗೆ ಮಾತ್ರ ಒಳ್ಳೇದ್ ಮಾಡ್ತೀಯ, ನಾವೇನ್ ತಪ್ಪು ಮಾಡಿದ್ದು, ನಾವ್ ಬಿಡ್ಕೊಳ್ಳೋದು ನಿನಗೆ ಕೇಳಿಸಲ್ವಾ, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಜ್ಜಿ ಸತ್ತೋಗ್ಬೇಕು, ಆ ರೀತಿ ಏನಾದ್ರೂ ಮಾಡು ಅಂತ ಬಿಡ್ಕೊಂಡು ಅಲ್ಲೇ ಎಣ್ಣೆ ಹೊಡ್ಕೊಂಡು ಮಲಿಕೊಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಅಜ್ಜಿ ಮೊಮ್ಮಗ ಊಟ ಮಾಡ್ತಾ ಇರ್ತಾನೆ. ಅಜ್ಜಿ ಕೆಳಗೆ ಬರ್ದೇ ಇರೋದು ನೋಡಿ ಅಜ್ಜಿ ಮಗಳು ಸುರಳಿ ಅವನ್ ಮಗನಿಗೆ ಹೋಗಿ ಅಜ್ಜಿನ ಕರೆಯೋಕೆ ಹೇಳ್ತಾಳೆ. ಅವನು ಅಜ್ಜಿ ರೂಮ್ಗೆ ಹೋಗಿ ಜೋರಾಗಿ ಕಿರ್ಚ್ಕೋತಾನೆ. ಆ ಸೌಂಡ್ ಕೇಳಿ ಎಲ್ರು ಅಜ್ಜಿ ರೂಮ್ ಕಡೆ ಓಡೋಗ್ತಾರೆ. ಅಜ್ಜಿಗೆ ಲಕ್ಕೋ ಹೊಡೆದ ರೀತಿ ಕೈನ ಇಟ್ಕೊಂಡಿರ್ತಾಳೆ. ಅದ್ನ ನೋಡಿ ಎಲ್ರು ಅಜ್ಜಿ ಇನ್ನೇನು ಸತ್ತೋಗ್ತಾಳೆ ಅಂತ ಅಜ್ಜಿನ ತಂದು ಹಾಲಲ್ಲಿ ಮಲಗಿಸ್ತಾರೆ. ಆದ್ರೆ ಸುರುಳಿಗೆ ಬಿಟ್ಟು ಬೇರೆ ಯಾರಿಗೂ ದುಃಖ ಆಗ್ತಾ ಇರಲ್ಲ. ಎಲ್ಲ ಸಂತೋಷದಿಂದಾನೇ ಇರ್ತಾರೆ. ಈ ವಿಷಯ ವೆಸಟ್ಟನ್ಗೆ ಗೊತ್ತಾಗಿ ಕರುಪ್ಪು ದೇವರ ಮಹಿಮೆ ನೋಡಿ ದೀಪ ಹಚ್ಚುತ್ತಾನೆ. ಈ ಕಡೆ ಪೆನ್ನಿ ಬ್ರೋಕರ್ ಹತ್ರ ಹೋಗಿರ್ತಾನೆ. ಆ ಬ್ರೋಕರ್ ಪೆನ್ನಿಗೆ ಈ ವಯಸ್ಸಲ್ಲಿ ನಿನ್ಗೆ ಯಾರು ಹೆಣ್ ಕೊಡಲ್ಲ, ಒಬ್ಳು ಮಹಿಳೆಯ ಗಂಡ ಸತ್ತೋಗಿದ್ದಾನೆ, ಅವಳಿಗೆ 12,000 ಬಂಗಾರ ಕೊಟ್ರೆ ಮದುವೆ ಆಗ್ತಾಳೆ ಅಂತಾನೆ. ಆದ್ರೆ ಪೆನ್ನಿ ಹತ್ರ ಬರೀ 2,000 ಬಂಗಾರ ಇರುತ್ತೆ ಅಷ್ಟೇ. ಅದೇ ಟೈಮ್ಗೆ ಪೆನ್ನಿಗೆ ಅಜ್ಜಿ ಸಾಯೋ ಸ್ಥಿತಿಯಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ಅವನು ನಾಟಿ ವೈದ್ಯರನ್ನ ಕರ್ಕೊಂಡು ಹೋಗ್ತಾನೆ. ಜನಗಳೆಲ್ಲ ಪೆನ್ನಿಗೆ ಬೈತಾ ಇರ್ತಾರೆ. ಅಜ್ಜಿ ಎಡಗೈಯಲ್ಲಿ ಏನೋ ಸನ್ನೆ ಮಾಡ್ತಾ ಇರ್ತಾರೆ. ಅಜ್ಜಿನ ನೋಡಿ ನಾಟಿ ವೈದ್ಯರು ಏನು ಮಾಡೋಕೆ ಆಗಲ್ಲ ಅಂತ ಹೊರಟೋಗ್ತಾನೆ. ಎಲ್ರು ಪೆನ್ನಿಗೆ ಬೈತಾ ಇರ್ತಾರೆ. ಅಜ್ಜಿ ಇನ್ನೇನ್ ಸಾಯ್ತಾಳೆ ಅಂತ ಗೊತ್ತಾಗಿ ಅಜ್ಜಿಯ ಗಂಡು ಮಕ್ಕಳಿಗೆ ವಿಷಯ ತಲುಪಿಸ್ತಾರೆ. ಅಜ್ಜಿಗೆ 3 ಜನ ಗಂಡು ಮಕ್ಳು ಇರ್ತಾರೆ. ಮೊದಲನೇ ಅವನು ಉಳಿ ಇಪ್ಪನ್, ಮೈಕ್ ಸೆಟ್ ಹಾಕೋ ಕೆಲಸ ಮಾಡ್ತಾ ಇರ್ತಾನೆ. ಅದ್ರಲ್ಲೂ ಕಮಲ್ ಹಾಸನ್ನ ದೊಡ್ಡ ಫ್ಯಾನ್. ಎಲ್ಲೇ ಹೋದ್ರು ಬರೀ ಕಮಲ್ ಹಾಸನ್ ಸಾಂಗ್ಸ್ನೇ ಹಾಕ್ತಾ ಇರ್ತಾನೆ. ಅದಕ್ಕೆ ಕಿರಿಕ್ಗಳು ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಎಲ್ರು ಅವನ್ನ ಕಮಲ್ ಹಾಸನ್ ಅಂತಾನೆ ಕರೀತಾ ಇರ್ತಾರೆ. ಇನ್ನ ಎರಡನೇ ಅವನು ವಿಜಯನ್, ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗೆ ಒಬ್ಬ ವ್ಯಕ್ತಿನ ಡ್ರಾಪ್ ಮಾಡ್ತಾನೆ. ಆ ಹುಡುಗ ಅರ್ಧೋಗಿರೋ ನೋಟ್ ಕೊಟ್ಟಿರ್ತಾನೆ. ಅದಕ್ಕೆ ವಿಜಯನ್ ಆ ಹುಡುಗನ ಬಳಿ ಚೆನ್ನಾಗಿರೋ ನೋಟ್ ಇಸ್ಕೋತಾನೆ. ಅವಾಗ ರೋಡ್ ಸೈಡ್ ಅಲ್ಲಿ ಅವನಿಗೆ 5 ರೂಪಾಯಿ ಕಾಣಿಸುತ್ತೆ. ಅದನ್ನ ತಗೊಳ್ಳೋಕೆ ಬಗ್ದಾಗ ಆ ಹುಡುಗನ ಬಳಿ ಇಸ್ಕೊಂಡಿದ್ದ 50 ರೂಪಾಯಿ ಮೋರಿ ಪಾಲಾಗುತ್ತೆ. ಇದರಿಂದ ವಿಜಯನ್ಗೆ ಬೇಜಾರಾಗುತ್ತೆ. ಮೂರನೇ ಅವನು ಸೆಲ್ವಂ, ಮಾರ್ಕೆಟ್ ಅಲ್ಲಿ ಹೂ ಅಂಗಡಿ ಇಟ್ಕೊಂಡಿರ್ತಾನೆ. ಆದ್ರೆ ಅವನಿಗೆ ಹಾರ ಕಟ್ಟೋಕು ಬರ್ತಾ ಇರಲ್ಲ. ಫೆವಿಕಲ್ ಹಾಕಿ ಅಂಟಿಸ್ತಾ ಇರ್ತಾನೆ. ಅವನ್ ಕಿತ್ತೋಗಿರೋ ಹಾರಾಗಿ ಯಾರು ದುಡ್ಡೇ ಕೊಡ್ತಾ ಇರಲ್ಲ. ಇದು ಪೂನು ತಾಯಿ ಅಜ್ಜಿಯ ಮಕ್ಕಳ ಕತೆ.
ರಾತ್ರಿ ಆಗುವಷ್ಟರಲ್ಲಿ 3 ಜನರು ಮನೆ ಬಳಿಗೆ ಬರ್ತಾರೆ. ಆದ್ರೆ ಸುರುಳಿ ಗಂಡ ಇನ್ನೂ ಬಂದಿರಲ್ಲ. ಅವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅಜ್ಜಿ ಗಂಡ ಸತ್ತಾಗ ಅಜ್ಜಿಯ ಗಂಡ್ ಮಕ್ಳು ಮತ್ತೆ ಅಳಿಯ 4 ಜನ ಆಸ್ತಿನ ಭಾಗ ಮಾಡ್ಬೇಕು ಅಂತ ಕೂತಿರ್ತಾರೆ. ಅದಕ್ಕೆ ಅಜ್ಜಿ ನಾನ್ ಸಾಯೋವರೆಗೂ ನಿಮ್ಗೆ ಯಾವ ಆಸ್ತಿನೂ ಸಿಗಲ್ಲ ಅಂತ ಬೈದು ಸುರುಳಿನ ಮನೆಯಲ್ಲಿ ಇರಿಸ್ಕೊಂಡು ಸುರುಳಿ ಗಂಡನಿಗೆ ನಾನ್ ಸಾಯೋವರೆಗೂ ಈ ಮನೆಗೆ ಬರ್ಬೇಡ ಅಂತ ಉಗ್ದು ಕಳಿಸಿರ್ತಾಳೆ. ಅದರಿಂದಾನೇ ಎಲ್ರು ಅಜ್ಜಿಯಿಂದ ದೂರ ಆಗಿರ್ತಾರೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಸೆಲ್ವಂ ಹೋಗಿ ಅವನ್ ತಾಯಿ ನೋಡೋ ಬದಲು ಕರುಪ್ಪನ್ ದೇವರ ಬಳಿ ಹೋಗಿ ಅವನ್ ತಾಯಿ ಸತ್ಯ ಹೋಗ್ಲಿ ಅಂತ ದೀಪ ಹಚ್ಚಿ ಹೋಗ್ತಾನೆ. ಅದ್ನ ವೆಸಟ್ಟನ್ ನೋಡ್ತಾ ಅಲ್ಲೇ ಕೂತಿರ್ತಾನೆ. ಎಲ್ಲ ಮನೆ ಹತ್ರ ಅಜ್ಜಿ ಯಾವಾಗ ಸಾಯ್ತಾಳೆ ಅಂತ ಕಾಯ್ತಾ ಕೂತಿರ್ತಾರೆ. ಅವಾಗ ಒಬ್ಬ ವ್ಯಕ್ತಿ ಸೈಲೆಂಟ್ ಆಗಿ ಬಂದು ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದ್ನ ನೋಡಿದ ಪೆನ್ನಿ ಹೋಗಿ ಆ ವ್ಯಕ್ತಿನ ಮಾತಾಡಿಸ್ತಾನೆ. ಆ ವ್ಯಕ್ತಿ ಪೆನ್ನಿಗೆ ಏನೋ ವಿಷಯ ಹೇಳ್ತಾನೆ. ಅದ್ನ ಕೇಳಿ ಶಾಕ್ ಆದ ಪೆನ್ನಿ ಓಡೋಗಿ ಕಮಲ್ ಹಾಸನ್, ವಿಜಯನ್ ಮತ್ತೆ ಸೆಲ್ವನ್ 3 ಜನರನ್ನು ಕರ್ಕೊಂಡು ಆ ವ್ಯಕ್ತಿ ಬಳಿಗೆ ಬರ್ತಾನೆ. ಆ ವ್ಯಕ್ತಿ ನನ್ನ ಹೆಸರು ಗೋಲ್ಡ್ ಕುಮಾರ್ ಅಂತ. ನಿಮ್ ತಾಯಿ ಪ್ರತಿ ವಾರ ಬಂದು ನಮ್ಮ ಅಂಗಡಿಯಲ್ಲಿ ಚಿನ್ನಕ್ಕೆ ಚೀಟಿ ಹಾಕಿ ಹೋಗ್ತಾ ಇದ್ರು. ಹೋದ್ ವಾರ ತಾನೇ ಅಂಗಡಿಯಿಂದ 160,000 ಚಿನ್ನನ ತಗೊಂಡೋದ್ರು ಅಂತ ಹೇಳ್ತಾ ಅವರಿಗೆ ಬಿಲ್ ನ ತೋರಿಸ್ತಾನೆ. ಅದ್ನ ನೋಡಿ ಎಲ್ಲ ಶಾಕ್ ಆಗೋಗ್ತಾರೆ. ಆಮೇಲೆ ಗೋಲ್ಡ್ ಕುಮಾರ್ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಇವರಿಗೆ ಅಜ್ಜಿ ಕೈ ಸನ್ನೆ ಮಾಡ್ತಾ ಇರೋದು ಚಿನ್ನದ ಬಗ್ಗೆನೇ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪೆನ್ನಿ, ನಾನ್ ನಿಮ್ಗೆ ಈ ಚಿನ್ನ ಹುಡುಕೋಕೆ ಸಹಾಯ ಮಾಡ್ತೀನಿ, ಆದ್ರೆ ಅದ್ರಲ್ಲಿ ನನ್ಗೆ 10,000 ಕೊಡ್ಬೇಕು, ಅದ್ರಿಂದ ಮದುವೆ ಆದ್ರೂ ಆಗ್ತೀನಿ ಅಂತಾನೆ. ಎಲ್ರು ಅದಕ್ಕೆ ಒಪ್ಕೋತಾರೆ. ಅದಕ್ಕೆ ಚಿನ್ನ ಎಲ್ಲಿದೆ ಅಂತ ಗೊತ್ತಾಗುವವರೆಗೂ ಅಜ್ಜಿ ಸಾಯ್ಬಾರ್ದು ಅಂತ ಪೆನ್ನಿ ಹೇಳ್ತಾನೆ. ಅದ್ನ ಕೇಳಿದ ಕೂಡಲೇ ಸೆಲ್ವಂ ಓಡೋಗಿ ಅಂಗಡಿಯಿಂದ 2 ಟಿನ್ ಎಣ್ಣೆ ತಗೊಂಡು ಕರುಪ್ಪು ದೇವರ ಬಳಿಗೆ ಹೋಗಿ ದೀಪ ಹಚ್ಚಿ ಅವನ್ ತಾಯಿ ಬದುಕೆ ಇರ್ಲಿ ಅಂತ ಬೇಡ್ಕೊತಾನೆ. ಅಲ್ಲೇ ಇದ್ದ ವೆಸಟ್ಟನ್ಗೆ ದೀಪ ಆರದೆ ಇರೋ ರೀತಿ ನೋಡ್ಕೊಳ್ಳೋಕೆ ಹೇಳಿ ಪ್ರತಿದಿನ 500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ವೆಸಟ್ಟನ್ ಓಕೆ ಅಂತಾನೆ. ಈ ಕಡೆ ಮನೆ ಬಳಿಗೆ ಅಜ್ಜಿ ಅಳಿಯ ಬರ್ತಾನೆ, ಅದು ಬ್ಯಾಂಡ್ ಸೆಟ್ ಜೊತೆ. ಅಜ್ಜಿ ಸಾಯೋವರೆಗೂ ಬರ್ಬೇಡ ಅಂದಿದ್ಲಲ್ಲ, ಅದಕ್ಕೆ ಇವಾಗ ಬಂದಿರ್ತಾನೆ. ಅಜ್ಜಿ ಸಾಯೋವರೆಗೂ ಅಲ್ಲೇ ದೇವಸ್ಥಾನದ ಬಳಿ ಕೂತ್ಕೊಳ್ಳೋದಾಗಿ ಹೇಳ್ತಾನೆ. ಇವಾಗ ಕಮಲ್, ವಿಜಯನ್, ಸೆಲ್ವಂ ಮತ್ತೆ ಪೆನ್ನಿ 4 ಜನ ಕಳ್ಳರು ತರ ಮನೆ ಒಳಗೆ ನುಗ್ಗಿ ಎಲ್ಲಾ ಜಾಗ ಹುಡುಕ್ತಾರೆ. ಒಂದು ಲಾಕರ್ ಇರುತ್ತೆ. ಬೀಗ ತೆಗೆಯೋನ ಕರ್ಸಿ ಅದ್ನ ತೆಗೆದ್ರೆ ಅದ್ರಲ್ಲಿ ಬರೀ ಕುರುಕ್ಲು ತಿಂಡಿ ಇರುತ್ತೆ. ಅದ್ನ ನೋಡಿ ಎಲ್ರಿಗೂ ಬೇಜಾರಾಗುತ್ತೆ. ಆಮೇಲೆ ಪೆನ್ನಿ ಯೂಟ್ಯೂಬ್ ನೋಡ್ಕೊಂಡು ಗೋಲ್ಡ್ ಹುಡುಕೋ ಮಷಿನ್ ನ ರೆಡಿ ಮಾಡಿ ಅದ್ರಿಂದ ಚಿನ್ನ ಹುಡುಕೋಕೆ ಟ್ರೈ ಮಾಡ್ತಾರೆ. ಆದ್ರೂ ಸಿಗಲ್ಲ. ಆಮೇಲೆ ಅಜ್ಜಿ ಎಲ್ಲೆಲ್ಲಿ ಹೋಗಿದ್ದಾಳೆ ಅಂತ ತಿಳ್ಕೊಂಡು ಯಾವ್ಯಾವ್ದೋ ಬೆಟ್ಟ ಎಲ್ಲ ಸುತ್ತುತ್ತಾರೆ. ಆಮೇಲೆ ಪೆನ್ನಿ ಒಂದು ಪ್ಲಾನ್ ಹೇಳ್ತಾನೆ. ಚಿನ್ನ ಇರೋದು ಬೇರೆ ಯಾರಿಗೆ ಗೊತ್ತಾದ್ರೂ ಎಲ್ಲ ಚಿನ್ನ ಸುರುಳಿ ಪಾಲಾಗುತ್ತೆ. ಅದಕ್ಕೆ ನೀವು 3 ಜನ ಸುರುಳಿಗೆ 3,000 ಕೊಟ್ಬಿಡಿ, ಚಿನ್ನ ಎಲ್ಲ ನೀವ್ ಇಡ್ಕೊಳ್ಳಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ರು ಓಕೆ ಅಂತಾರೆ. ಸಂಜೆ ಮನೆಗೆ ಬರುವಷ್ಟರಲ್ಲಿ 3 ಆಗಲ್ಲ 1 ಕೊಡ್ತೀವಿ ಅಂತಾರೆ. ಪೆನ್ನಿನ ಸುರುಳಿ ಗಂಡನ ಜೊತೆ ಮಾತಾಡೋಕೆ ಕಳಿಸ್ತಾರೆ. ಪೆನ್ನಿ ಹೋಗಿ ಮಾತಾಡೋ ಮುಂಚೆನೆ ಅವನು ಪೆನ್ನಿಗೆ ಹೊಡೆದೇ ಬಿಡ್ತಾನೆ. ಅದಕ್ಕೆ ಪೆನ್ನಿ ಕೋಪ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡು ಸಾಯಿರಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ 3 ಜನಕ್ಕೆ ಅವನ ಹೆಂಡ್ತೀರ್ ಸಿಗ್ತಾರೆ. 3 ಜನ ಅವ್ರ ಹೆಂಡ್ತೀರ್ ಬಳಿ ಇದ್ದ ಚಿನ್ನ ತಗೊಂಡು 3,000 ರೆಡಿ ಮಾಡ್ಕೋತಾರೆ. ಅವ್ರ ಹೆಂಡ್ತೀರ್ಗೆ ವಿಷಯ ಗೊತ್ತಾಗಿ ಎಲ್ರು ಹೋಗಿ ಅಜ್ಜಿ ಪಕ್ಕ ಕೂತ್ಕೊಂಡು ಅಜ್ಜಿನ ನೋಡ್ಕೊಳ್ಳೋ ತರ ಡವ್ ಮಾಡೋಕೆ ಶುರು ಮಾಡ್ತಾರೆ. ಮಾರನೇ ದಿನ ಪೆನ್ನಿ ಒಂದ್ ಅಂಗಡಿ ಹತ್ರ ಇದ್ದಾಗ ಅಲ್ಲಿ ಟಿವಿಲಿ ಒಬ್ಬ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋನ ನೋಡ್ತಾನೆ. ಅದ್ನ ನೋಡಿ ಪೆನ್ನಿ 3 ಜನರನ್ನ ಭೇಟಿ ಆಗೋಕೆ ಹೋಗ್ತಾನೆ. ಈ ಕಡೆ ಆ 3 ಜನ 1,000ಗೆ 60,000 ಅಂದ್ರೆ 3,000ಗೆ 1,80,000 ಆಯ್ತು ಅಂತ ಮಾತಾಡ್ತಾ ಇರ್ತಾರೆ. ಸೆಲ್ವಂ ಮಾತ್ರನೇ ಎಲ್ಲಾ ಲೆಕ್ಕ ಹಾಕಿ ಹೇಳ್ತಾ ಇರ್ತಾನೆ. ಅಂದ್ರೆ ಅಜ್ಜಿ ಹತ್ರ ಇರೋ ಚಿನ್ನದ ಬೆಲೆ 96 ಲಕ್ಷ ಆಗುತ್ತೆ. ಅದ್ರಲ್ಲಿ ಎಲ್ರಿಗೂ 30 ಲಕ್ಷ ಸಿಗುತ್ತೆ ಅಂತ ಖುಷಿ ಆಗ್ತಾರೆ. ಅವಾಗ ಅಲ್ಲಿಗೆ ಬಂದ ಪೆನ್ನಿ, ನೀವು ಸುರುಳಿಗೆ 3,000 ಕೊಡೋದು ಬೇಡ, ಚಿನ್ನ ಎಲ್ಲಿದೆ ಅಂತ ಹುಡುಕೋಕೆ ದಾರಿ ಸಿಕ್ತು ಅಂತ ಹೇಳಿ ಆ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋನ ವಿದೇಶದಿಂದ ಕರೆಸಿ ಅಜ್ಜಿ ಹತ್ರ ಕರ್ಕೊಂಡೋಗ್ತಾರೆ. ಅಜ್ಜಿ ಅರ್ಧ ಬರ್ಧ ಸನ್ನೆ ಮಾಡಿ ಸುಮ್ನಾಗ್ತಾರೆ. ಅದ್ನ ನೋಡಿ ಆ ವ್ಯಕ್ತಿ ಅಜ್ಜಿ 3 ಭಾಗ ಅಥವಾ 3 ಕಡೆ ಚಿನ್ನ ಇದೆ, ಹೋಗಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಆದ್ರೆ ಎಲ್ಲಿದೆ ಅಂತ ಅವ್ರು ಹೇಳಿಲ್ಲ. ಅವ್ರು ಹೇಳ್ಬೇಕು ಅಂದ್ರೆ ಕರ್ಕೊಂಡೋಗಿ ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಹೋಗ್ಬಿಡ್ತಾನೆ. ಇವ್ರ ಹತ್ರ ಇದ್ದ ದುಡ್ಡಲ್ಲಿ 48,000 ಖರ್ಚಾಗುತ್ತೆ. ಇದನ್ನೆಲ್ಲ ನೋಡ್ತಾ ಸುರುಳಿ ಗಂಡನಿಗೆ ಏನೋ ಮಸ್ಲತ್ತು ಮಾಡ್ತಾ ಇದ್ದಾರೆ ಅಂತ ಡೌಟ್ ಶುರು ಆಗುತ್ತೆ. ಅಷ್ಟ್ರಲ್ಲಿ ಅಜ್ಜಿ ಸಾಯ್ತಾ ಇದ್ದಾರೆ ಅಂತ ಎಲ್ಲ ಕೂಗ್ತಾರೆ. ಸುರುಳಿ ಗಂಡ ಬ್ಯಾಂಡ್ ಸೆಟ್ ಬಾರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಊರವರೆಲ್ಲ ಪಟಾಕಿ ಹೊಡಿತಾ ಇರ್ತಾರೆ. ಆದ್ರೆ ಈ 4 ಜನ ಸೇರಿ ಹಿಂದೆ ಬಾಗ್ಲಿಂದ ಅಜ್ಜಿನ ಕಾಡ್ ಸಮೇತಾನೆ ಎತ್ಕೊಂಡು ಹೋಗಿ ಕಮಲ್ ಹಾಸನ್ ವ್ಯಾನ್ಗೆ ಹಾಕೊಂಡು ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಅಡ್ಮಿಟ್ ಮಾಡ್ತಾರೆ. ಅಡ್ವಾನ್ಸ್ ಅಂತ 50,000 ಕಟ್ತಾರೆ. ಹಾಗೆ ಅವ್ರ ಹತ್ರ ಇದ್ದ ದುಡ್ಡೆಲ್ಲ ಖರ್ಚಾಗೋಗುತ್ತೆ. ಈ ಕಡೆ ಅಜ್ಜಿ ಸೊಸೆದ್ದಿರು ಸುರುಳಿ ಹಿಂದೆನೆ ಓಡಾಡ್ತಾ ಇರ್ತಾರೆ. ಅವಳಿಗೆ ಜಾಗ ಗೊತ್ತಿರ್ಬೋದು ಅಂತ.
ಆದ್ರೆ ಸುರುಳಿಗೆ ಚಿನ್ನದ ವಿಷಯನೇ ಗೊತ್ತಿರಲ್ಲ. ಇವಾಗ ಎಲ್ರು ದುಡ್ಡು ಖಾಲಿ ಆಯ್ತು ಅಂತ ಮತ್ತೆ ಅವ್ರ ಹೆಂಡತಿದಿರ ಬಳಿ ಇರೋ ಚಿನ್ನ ಎಲ್ಲಾನು ಪೆನ್ನಿ ಕೈಲಿ ಕೊಟ್ ಕಳ್ಸಿ ಅಂತ ಕಾಲ್ ಮಾಡಿ ಹೇಳ್ತಾರೆ. ಈ ಕಡೆ ವೆಸೆಟ್ಟನ್ ಕುರುಪ್ಪನ್ ವಿಗ್ರಹ ತೊಳೆದು ಒಳ್ಳೆ ಹಾರ ಹಾಕಿ ಪೂಜೆ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಂದಾನೇ ಪ್ರತಿದಿನ ವೆಸೆಟ್ಟನ್ಗೆ ದೀಪ ನೋಡ್ಕೊಳ್ಳೋ ಚಿಕ್ಕ ಕೆಲ್ಸಕ್ಕೆ 500 ರೂಪಾಯಿ ಸಿಗ್ತಾ ಇರುತ್ತಲ್ಲ, ಅದಕ್ಕೆ. ಈ ಕಡೆ 3 ಜನ ಸೊಸೆದಿರು ಮಾತಾಡ್ತಾ ಬಟ್ಟೆ ಒಗಿತಾ ಇರ್ತಾರೆ. ಅವಾಗ ಸುರುಳಿ ರೆಡಿಯಾಗಿ ಆಸ್ಪತ್ರೆ ಕಡೆ ಹೋಗ್ತಾ ಇರ್ತಾಳೆ. ಅದ್ನ ನೋಡಿ ಅವಳನ್ನ ಆಸ್ಪತ್ರೆಗೆ ಹೋಗೋಕೆ ಬಿಡದೆ ಜ್ಯೋತಿಷಿ ಬಳಿ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಪೆನ್ನಿ ಬರ್ತಾನೆ. ಚಿನ್ನ ಇದ್ದ ಬ್ಯಾಗ್ ಇಸ್ಕೊಂಡು ಹೋಗ್ತಾನೆ. ಅದ್ನ ಸುರುಳಿ ಮಗ ನೋಡ್ಬಿಡ್ತಾನೆ. ಅವನಪ್ಪನಿಗೆ ಫೋನ್ ಮಾಡಿ ಆ ವಿಷಯ ಹೇಳ್ತಾನೆ. ಅವನು ಪೆನ್ನಿನ ಹುಡಿಕೊಂಡು ಹೋಗ್ತಾನೆ. ಪೆನ್ನಿ ಹೋಟೆಲ್ ಅಲ್ಲಿ ಸರಿಯಾಗಿ ಬಾರಿಸ್ತಾ ಇರ್ತಾನೆ. ಅಲ್ಲಿಗೆ ಹೋಗಿ ಅಜ್ಜಿ ಅಳಿಯ ಚಾಕು ತೋರಿಸಿ ಪೆನ್ನಿಗೆ ಎದುರಿಸಿ ಎಲ್ಲ ವಿಷಯ ಬಾಯ್ ಬಿಡಿಸ್ತಾನೆ. ವಿಷಯ ಗೊತ್ತಾಗಿ ಅವನು ಪೆನ್ನಿಗೆ ನನ್ಗೆ ವಿಷಯ ಗೊತ್ತಾಗಿದೆ ಅಂತ ಆ 3 ಜನಕ್ಕೆ ಗೊತ್ತಾಗ್ಬಾರ್ದು, ನೀನು ಅವ್ರ ಜೊತೆನೆ ಇದ್ದು ನನ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ಬೇಕು ಅಂತ ವಾರ್ನ್ ಮಾಡಿ ಕಳಿಸ್ತಾನೆ. ರಾತ್ರಿ ಹೊತ್ತಿಗೆ ಪೆನ್ನಿ ಚಿನ್ನ ಅಡ ಇಟ್ಟು ದುಡ್ಡು ತಗೊಂಡು ಹೋಗ್ತಾನೆ. ಮಾರನೇ ದಿನ ಡಾಕ್ಟರ್ ಅಜ್ಜಿನ ಚೆಕ್ ಮಾಡಿ ಸೆಲ್ವಂಗೆ ಅಜ್ಜಿ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಬದುಕೋದು ಕಷ್ಟ ಅಂತ ಹೇಳ್ತಾರೆ. ಆದ್ರೆ ನಗ್ತಾ ನಗ್ತಾ ಆ ವಿಷಯನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅದರಿಂದ ಸೆಲ್ವಂ ಅಜ್ಜಿ ಬದುಕ್ತಾಳೆ ಅಂತ ಹೇಳಿದ್ರು ಅನ್ಕೊಂಡು ಎಲ್ರಿಗೂ ಹಾಗೆ ಹೇಳ್ತಾನೆ. ಮಧ್ಯಾಹ್ನ ಪೇಮೆಂಟ್ ಎಲ್ಲ ಮಾಡ್ತಾರೆ. ಅಷ್ಟರಲ್ಲಿ ಅಜ್ಜಿ ಕಂಡೀಷನ್ ಸೀರಿಯಸ್ ಆಗುತ್ತೆ. ಡಾಕ್ಟರ್ ಅಜ್ಜಿ ಬದುಕಲ್ಲ ಅಂತ ಇಂಗ್ಲಿಷ್ ಅಲ್ಲೇ ಹೇಳ್ತಾನೆ. ಅವಾಗ ನರ್ಸ್ ಎಲ್ಲಾನು ಬಿಡಿಸಿ ತಮಿಳಲ್ಲಿ ಹೇಳ್ತಾರೆ. ಬೆಳಿಗ್ಗೆನೆ ನಾವು ವೆಂಟಿಲೇಷನ್ ಕಂಟಿನ್ಯೂ ಮಾಡೋದ ಅಂತ ಕೇಳಿದಾಗ ನೀವು ಓಕೆ ಅಂದ್ರಲ್ಲ ಅಂತಾಳೆ. ಅದ್ನ ಕೇಳಿ ವಿಜಯನ್ ಎಲ್ಲ ಆಗಿದ್ದು ಸೆಲ್ವಂ ಇಂದಾನೆ ಅಂತ ಜೋರಾಗಿ ಜಗಳ ಮಾಡಿ ಸೆಲ್ವಂಗೆ ಹೊಡೆದು ಅಲ್ಲಿಂದ ಓಡಿಸ್ತಾನೆ. ಗಲಾಟೆ ಜೋರಾಗಿದ್ರಿಂದ ಈ ವಿಷಯ ಎಂಡಿಗೆ ಗೊತ್ತಾಗಿ ಆ ಡಾಕ್ಟರ್ಗೆ ಬೈದು 3 ಜನನ್ನು ಕರೆಸಿ ನಿಮ್ ತಾಯಿಗೆ ತಲೆ ಹಿಂಭಾಗ ಮೆದುಳಲ್ಲಿ ಒಂದು ಬ್ಲಾಕ್ ಆಗಿದೆ, ಅದನ್ನ ಆಪರೇಷನ್ ಮಾಡಿ ಕ್ಲಿಯರ್ ಮಾಡ್ಬೇಕು. ಅದಕ್ಕೆ ಮೊದಲು ಅವ್ರ ಬಾಡಿ ನಾವು ಕೊಡೋ ಟ್ರೀಟ್ಮೆಂಟ್ಗೆ ರಿಯಾಕ್ಟ್ ಮಾಡ್ಬೇಕು. ನೀವು ಓಕೆ ಅಂದ್ರೆ ನಾಳೆ ಬೆಳಿಗ್ಗೆ ಒಂದು ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತಾರೆ. ಅದನ್ನ ಕೇಳಿ ವಿಜಯನ್ ಮತ್ತೆ ಕಮಲ್ ಇಬ್ರು ಸಿಲ್ಲಿ ಕ್ವಶನ್ ಕೇಳ್ತಾ ಇರ್ತಾರೆ. ಅದಕ್ಕೆ MD ಡಿಸ್ಚಾರ್ಜ್ ಮಾಡಿ ಅಂತ ಡಾಕ್ಟರ್ಗೆ ಹೇಳ್ತಾನೆ. ಈ ಕಡೆ ಸೆಲ್ವಂ ಒಂದು ಅಂಗಡಿ ಹತ್ರ ನಿಂತಿರ್ತಾನೆ. ಅಲ್ಲೇ ಒಂದು ಆಂಬ್ಯುಲೆನ್ಸ್ ಇರುತ್ತೆ. ಅದ್ರಲ್ಲಿ ಒಂದು ಅಜ್ಜಿ ಇರ್ತಾಳೆ. ಅಜ್ಜಿ ಫ್ಯಾಮಿಲಿ ಕಾಂಪೌಂಡರ್ ಹತ್ರ ಏನೋ ಕೇಳ್ತಾ ಇರ್ತಾರೆ. ಡ್ರೈವರ್ ಮಾತ್ರ ಈಚೆ ನಿಂತಿರ್ತಾನೆ. ಸೆಲ್ವಂ ಏನೇ ಹೇಳಿದ್ರು ಡ್ರೈವರ್ ಕೇಳ್ತಾನೆ ಇರಲ್ಲ. ಅದಕ್ಕೆ ಸೆಲ್ವಂ ಹೋಗಿ ಕಾಂಪೌಂಡರ್ಗೆ ಬೈದು ಆಂಬ್ಯುಲೆನ್ಸ್ಗೆ ಹತ್ತಿಸಿ ಅಜ್ಜಿನ ನೋಡೋಕೆ ಹೇಳ್ತಾನೆ. ಅವನು ಅಜ್ಜಿ ಆಕ್ಸಿಜನ್ ಮಾಸ್ಕ್ ನ ತೆಗಿತಾನೆ. ಅಜ್ಜಿ ಜೀವ ಹೋಗುತ್ತೆ. ಅಜ್ಜಿ ಫ್ಯಾಮಿಲಿ ಒಳ್ಳೆ ಟೈಮಲ್ಲಿ ಜೀವ ಹೋಯ್ತು ಅಂತ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ಅಜ್ಜಿ ಸತ್ತಿದ್ದು ನೋಡಿ ಸೆಲ್ವಂ ಕಣ್ಣಲ್ಲಿ ನೀರ್ ಬರುತ್ತೆ. ಸೆಲ್ವಂ ಇಳಿದು ಡ್ರೈವರ್ ಹತ್ರ ಹೋಗಿ ಇದೆಲ್ಲ ಏನು ಅಂತ ಕೇಳ್ತಾನೆ. ಅದಕ್ಕೆ ಡ್ರೈವರ್ ಆಸ್ಪತ್ರೆಯಲ್ಲಿ ವೆಂಟಿಲೇಷನ್ ಅಲ್ಲಿ ಇರ್ಬೇಕು ಅಂತ ದುಡ್ಡು ಖರ್ಚು ಮಾಡೋಕೆ ಆಗಲ್ಲ ಅಂತ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ ಬಂದ್ರು. ಮನೆಗೆ ಕರ್ಕೊಂಡೋದ್ರೆ ಏನು ಯೂಸ್ ಇಲ್ಲ ಅಂತ ಒಳ್ಳೆ ಟೈಮ್ ಅಲ್ಲೇ ಸಾಯ್ಲಿ ಅಂತ ಹೇಳಿ ಮಾಸ್ಕ್ ತೆಗಿಯೋಕೆ ಅವರೇ ಹೇಳಿದ್ದು ಅಂತಾನೆ. ಇದನ್ನೆಲ್ಲ ನೋಡಿ ಸೆಲ್ವಂಗೆ ಅವನ್ ತಾಯಿನ ಹೇಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತ ಅನ್ಸಿ ವಾಪಸ್ ಆಸ್ಪತ್ರೆಗೆ ಹೋಗ್ತಾನೆ. ಈ ಕಡೆ ಅಜ್ಜಿ ವೈಟಲ್ಸ್ ಎಲ್ಲ ಸ್ಟೇಬಲ್ ಆಗ್ತಾ ಇರುತ್ತೆ. ಅದನ್ನ ನೋಡಿ ಡಾಕ್ಟರ್ ಇನ್ನೊಂದು 2 ಅವರ್ಸ್ ಹಾಗೆ ಇದ್ರೆ ಆಪರೇಷನ್ ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಕಮಲ್ ಮತ್ತೆ ವಿಜಯನ್ ಮಾತ್ರ ಡಿಸ್ಚಾರ್ಜ್ ಮಾಡಿ ಅಂತ ಇರ್ತಾರೆ. ಅದಕ್ಕೆ MD ನೀವು ದುಡ್ಡು ಕಟ್ಟದೆ ಹೋದ್ರು ಇನ್ನ 2 ಗಂಟೆ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ತಾರೆ. ಸೆಲ್ವಂಗೆ ಆಪರೇಷನ್ ಮಾಡೋಕೆ 4 ಲಕ್ಷ ಬೇಕು ಅಂತ ಗೊತ್ತಾಗುತ್ತೆ. ಈ ಕಡೆ ಸುರುಳಿ ಗಂಡ ಅವನ್ ಬಳಿ ಇದ್ದ ಎಲ್ಲ ಚಿನ್ನ ಅಡ ಇಟ್ಟು ಒಂದು ಜಮೀನ್ ತಗೊಳ್ಳೋಕೆ 4 ಲಕ್ಷ ಅಡ್ವಾನ್ಸ್ ಕೊಡ್ತಾ ಇರ್ತಾನೆ. ಅವಾಗ್ಲೇ ಪೆನ್ನಿ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳಿ 4 ಲಕ್ಷ ಬೇಕು ಅಂತಾನೆ. ಸುರುಳಿ ಗಂಡ ಚಿನ್ನದ ಆಸೆಯಿಂದ ದುಡ್ಡು ತಂದು ಪೆನ್ನಿಗೆ ಕೊಡ್ತಾನೆ. ನಾನ್ ಕೊಟ್ಟೆ ಅಂತ ಹೇಳ್ಬೇಡ ಅಂತಾನೆ. ಈ ಕಡೆ ಸೆಲ್ವಂ ಕೂಡ ಕಮಲ್ ಮತ್ತೆ ವಿಜಯನ್ ಜೊತೆ ಮಾತಾಡಿ ಆಪರೇಷನ್ ಮಾಡ್ಸೋಕೆ ಡಿಸೈಡ್ ಆಗಿರ್ತಾನೆ. ಆದ್ರೆ ಎಲ್ರು ದುಡ್ಡು ಹಾಕಿದ್ರು ಬರೀ 7 ಲಕ್ಷ ಆಗ್ತಾ ಇರುತ್ತೆ. ಅವಾಗ ಪೆನ್ನಿ 4 ಲಕ್ಷ ತಗೊಂಡ್ ಬರ್ತಾನೆ. ಅದ್ನ ನೋಡಿ ಎಲ್ಲ ಖುಷಿಯಾಗಿ ಪೆನ್ನಿ ಬಳಿ ಒಂದ್ ಮದ್ವೆ ಆಗೋಕೆ ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಮದ್ವೆ ಅಂದ್ರೆ ಅಷ್ಟೊಂದ್ ಇಷ್ಟಾನ, ನೀನ್ ಯಾಕೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಪೆನ್ನಿ ನಾನ್ ಮನೆಗೆ ಹೋದಾಗ ನಾನೇ ಡೋರ್ ಓಪನ್ ಮಾಡೋ ಬದಲು ನನ್ನ ಹೆಂಡತಿ ಓಪನ್ ಮಾಡ್ಲಿ ಅಂತ, ಮಗುನ ಮಧ್ಯ ಮಲಗಿಸ್ಕೊಂಡು ಅಕ್ಕ ಪಕ್ಕ ನಾವು ಮಲಿಕೊಂಡು ಒಬ್ರನ್ನೊಬ್ರು ನೋಡ್ತಾ ಇರ್ಬೇಕು ಅಂತ. ನನ್ಗೆ ಮದುವೆ ಆಗಿಲ್ಲ ಅಂತ ಯಾರು ನನ್ನ ಅವ್ರ ಮನೆ ಮದುವೆಗೆ ಕರೆಯಲ್ಲ. ಅದೇ ನನ್ಗೆ ಹೆಂಡತಿ ಇದ್ರೆ ನಾವು ಮದುವೆಗೆ ಹೋಗಿ ಗಿಫ್ಟ್ ಕೊಡ್ಬೋದು. ಅವಾಗ ನಮ್ಮ ಹೆಸರನ್ನ ಮೈಕಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಮದುವೆ ಆಗ್ಬೇಕು ಅಂತ ಹೇಳ್ತಾನೆ. ಅದ್ನ ಕೇಳಿ ಎಲ್ಲ ಎಮೋಷನಲ್ ಆಗ್ತಾರೆ. ಆಮೇಲೆ ದುಡ್ಡನ್ನ ಕಟ್ತಾರೆ. ಅಜ್ಜಿ ಬದುಕ್ಲಿ ಅಂತ ದೇವರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಈ ಕಡೆ ಸೊಸೆದಿರು ಕೂಡ ವಿಧಿ ಇಲ್ಲದೆ ಪೂಜೆ ಮಾಡ್ತಾ ಇರ್ತಾರೆ. ಆ ದಿನ ರಾತ್ರಿ ಸುರುಳಿ ಟೈಲರಿಂಗ್ ಮಾಡುವಾಗ 3 ಜನ ಸುರುಳಿ ಹತ್ರ ನಾಳೆ ಆಪರೇಷನ್ ಇದ್ರು ಯಾಕಿಷ್ಟು ಆರಾಮಾಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಅಮ್ಮ ಬದುಕುದ್ರೆ ಮನೆಗೆ ಬರ್ತಾರೆ,
ಇಲ್ಲ ಅಂದ್ರೆ ನಾವು ಬದುಕೋಕೆ ಏನಾದ್ರೂ ಮಾಡ್ಬೇಕಲ್ವಾ, ನಾನು ಗಂಡನ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ನನ್ಗೆ ಟೇಲರಿಂಗ್ ಕಲಿಯೋಕೆ ಹೇಳಿದ್ರು. ನಿಮ್ಗೂ ಅದಕ್ಕೆ ಸುಮ್ನೆ ಕೂರೋ ಬದಲು ಏನಾದ್ರೂ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಿದ್ದು. ಆದ್ರೆ ನೀವೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ರಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅಜ್ಜಿ ಬಗ್ಗೆ ಸೊಸೆದಿರ್ಗೆ ಗೊತ್ತಾಗಿ ಅಜ್ಜಿ ಬದುಕ್ಲಿ ಅಂತ ಜೆನ್ಯೂನ್ ಆಗಿ ಅನ್ಕೋತಾರೆ. ಮಾರನೇ ದಿನ ಆಪರೇಷನ್ ನಡೆಯುತ್ತೆ. ಅದು ಸಕ್ಸಸ್ ಆಗಿ ಅಜ್ಜಿ ಬದುಕೋತಾರೆ. ಈ ವಿಷಯ ಗೊತ್ತಾಗಿ ಎಲ್ಲಾ ಖುಷಿ ಆಗ್ತಾರೆ. ಆದ್ರೆ ಅವತ್ತೇ ಊರಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಅದಕ್ಕೆ ಪೆನ್ನಿನ ಕಳಿಸ್ತಾರೆ. ಆಮೇಲೆ ಅಜ್ಜಿನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. 3 ಜನ ಹೋಗಿ ಅವ್ರ ತಾಯಿ ಹತ್ರ ಮಾತಾಡ್ತಾರೆ. ಡೈರೆಕ್ಟ್ ಚಿನ್ನದ ಬಗ್ಗೆ ಕೇಳದೆ ಕೈಯಲ್ಲಿ ಸನ್ನೆ ಮಾಡ್ತಾ ಇದ್ದಲ್ಲ ಏನದು ಅಂತ ಕೇಳ್ತಾರೆ. ಅದಕ್ಕೆ ಅಜ್ಜಿ ಅದು ನನ್ ರೂಮ್ ಅಲ್ಲಿ ಫ್ಯಾನ್ ಆನ್ ಅಲ್ಲೇ ಇತ್ತು, ಅದಕ್ಕೆ ಅದನ್ನ ಆಫ್ ಮಾಡಿ ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದೆ ಅಂತಾರೆ. ಅದನ್ನ ಕೇಳಿ ಎಲ್ಲ ಶಾಕ್ ಆಗಿ ಮತ್ತೆ ಚಿನ್ನ ತಗೊಂಡ್ ಬಂದೆ ಅಂತ ಆ ಗೋಲ್ಡ್ ಕುಮಾರ್ ಹೇಳ್ದ, ಆ ಚಿನ್ನ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಅಜ್ಜಿ ನನ್ಗೆ ಯಾವ ಗೋಲ್ಡ್ ಕುಮಾರ್ ಕೂಡ ಗೊತ್ತಿಲ್ಲ ಅಂತಾಳೆ. ಅದಕ್ಕೆ ಅವರು ಮತ್ತೆ ಪ್ರತಿ ವಾರ ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳ್ತಾರೆ. ಪ್ರತಿ ವಾರ ಅಜ್ಜಿ ಪೇಟೆಗೆ ಹೋಗಿ ಬೇಕಾಗಿದ್ನೆಲ್ಲ ತಿಂದು ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ಲಂತೆ. ಇದನ್ನೆಲ್ಲ ಕೇಳಿ ಎಲ್ರು ಶಾಕ್ ಆಗೋಗ್ತಾರೆ. ಅದಕ್ಕೆ ಪ್ಯಾರಲಲ್ ಆಗಿ ಪೆನ್ನಿ ಸಾವಿಗೆ ಹೋಗಿರ್ತಾನಲ್ಲ, ಅಲ್ಲಿ ಸುರುಳಿ ಗಂಡ ಕೂಡ ಇರ್ತಾನೆ. ಅಲ್ಲೇ ಒಂದು ಜಗಳ ಆಗ್ತಾ ಇರುತ್ತೆ. ಏನು ಅಂತ ಹೋಗಿ ನೋಡಿದ್ರೆ ಊರವರೆಲ್ಲ ಸೇರಿ ಗೋಲ್ಡ್ ಕುಮಾರ್ಗೆ ಹೊಡಿತಾ ಇರ್ತಾರೆ. ಅವಾಗ ಗೊತ್ತಾಗುತ್ತೆ ಈ ಗೋಲ್ಡ್ ಕುಮಾರ್ ಒಬ್ಬ ಹುಚ್ಚ ಅಂತ. ಸತ್ತೋರ್ ಮನೆಗೆ ಹೋಗ್ತಾ ಇರ್ತಾನೆ. ಯಾರ ಜೊತೆನೂ ಮಾತಾಡ್ತಾ ಇರಲ್ಲ. ಅವನ್ನ ಯಾರಾದ್ರೂ ಮಾತಾಡ್ಸಿದ್ರೆ ಸತ್ತಿರೋರು ಚಿನ್ನ ತಗೊಂಡ್ ಬಂದಿದ್ರು ಅಂತ ಸುಳ್ಳು ಹೇಳ್ತಾ ಇರ್ತಾನಂತೆ. ಈ ವಿಷಯ ಗೊತ್ತಾಗಿ ಪೆನ್ನಿ ಮತ್ತೆ ಸುರುಳಿ ಗಂಡನಿಗೆ ಶಾಕ್ ಆಗೋಗುತ್ತೆ. ಈ ಕಡೆ ಚಿನ್ನ ಎಲ್ಲ ಇಲ್ಲ ಅಂತ ಗೊತ್ತಾಗಿ ಬೇಜಾರಲ್ಲೇ 3 ಜನ ಅಜ್ಜಿನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಊರಲ್ಲಿ ಅಜ್ಜಿಗೆ ಒಳ್ಳೆ ವೆಲ್ಕಮ್ ಮಾಡ್ತಾರೆ. ರಾತ್ರಿ ಎಲ್ರು ಮನೆ ಈಚೆ ಇರ್ತಾರೆ. ಅಜ್ಜಿ ಹೆಣ್ಮಕ್ಳು ಮಾತ್ರ ಒಳಗೆ ಬನ್ನಿ ಅಂತಾಳೆ. ಅಜ್ಜಿ ಮಂಚದ ಕಾಲನ್ನ ತಿರುಗಿಸ್ತಾಳೆ. ಅವಾಗ ಇನ್ನೊಂದ್ ಕಾಲ್ ಓಪನ್ ಆಗುತ್ತೆ. ಅದ್ರಲ್ಲಿ ಕೀ ಇರುತ್ತೆ. ಅದನ್ನ ತಗೊಂಡು ಮಂಚದ ಸೈಡಲ್ಲಿ ಇರೋ ಬಾಕ್ಸ್ ಓಪನ್ ಮಾಡ್ತಾಳೆ. ಅವಾಗ ಅರ್ಧ ಮಂಚಾನೆ ಓಪನ್ ಆಗುತ್ತೆ. ಅದ್ರಲ್ಲಿ 160 ಅಲ್ಲ 300,000 ಚಿನ್ನ ಇರುತ್ತೆ. ಅಂದ್ರೆ ಅಜ್ಜಿ ಸನ್ನೆ ಮಾಡ್ತಾ ಇದ್ದಿದ್ದು ಚಿನ್ನದ ಬಗ್ಗೆನೆ. ಅಜ್ಜಿಗೆ ಇವಾಗ ಅವಳು ಸೊಸೆದಿರು ಒಳ್ಳೆಯವರಾಗಿದ್ದಾರೆ ಅಂತ ಗೊತ್ತಾಗಿ ಆ ಚಿನ್ನನ 4 ಪಾಲಾಗಿ 3 ಜನ ಸೊಸೆದಿರ್ಗೆ ಮತ್ತೆ ಸುರುಳಿಗೆ ಕೊಟ್ಬಿಡ್ತಾಳೆ. ಆಮೇಲೆ ಸುರುಳಿಗೆ ಅವಳ ಗಂಡನಿಂದ ಡೈವರ್ಸ್ ಕೂಡ ಕೊಡಿಸ್ತಾಳೆ. ಸುರುಳಿಗೆ ಇನ್ನೊಂದ್ ಮದುವೆ ಆಗು ಅಂತಾರೆ. ಆದ್ರೆ ಸುರುಳಿ ಆಲ್ರೆಡಿ ಬೆಳೆದಿರೋ ಮಗ ಇದ್ದಾನೆ, ಬೇಡ ಅಂತಾಳೆ. ನೋಡಿದ್ರೆ ಆ ಮಗ ಕೂಡ ಮದುವೆಗೆ ಒಪ್ಕೋತಾನೆ. ಗಂಡ ಯಾರು ಅಂದ್ರೆ ಪೆನ್ನಿ. ಕಡೆಗೆ ಸುರುಳಿಗೂ ಪೆನ್ನಿಗೂ ಮದುವೆ ಮಾಡಿಸ್ತಾರೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.